ಚಂದ ಟಾಸ್ಕ್ ಕೊಡಕತ್ತಿದ್ದೆ ಬಂದು ಎಲ್ಲ ಗಿಡಿಸ್ಬಿಡ್ತಾರೆ. ನಾ ಜಗದೀಶ್ ಲಾಯರ್. ಏನು ನಾಮಿನೇಟೆಡ್ ಮಾಡಕ್ ಬಂದಿ ಏನು? ರೋಲ್ ಕಲರ್ ಲಾಯರ್. ಹೇ ಯಾವಾಗ ನೋಡಿದ ಬರೀ ಕನಸ ಕಾಣ್ತಿಲ್ಲೇ. ಅಲ್ಲೇ ನಾಗರಾಜ್ ಕುಂಡಿಪಲ್ಲಿಗೆ ಭೇಟಿಯಾಗಲ್ಲ ಹರಿದ್ರ ಎಲ್ಲೇ ನೋಡಿನಲ್ಲ ನಾನು. ಏ ಅಲ್ಲ ನಮ್ಮ ಸೂರ್ಯ ಮಾಮ ಆಗಳ ನಾನು ಹೊಡೆದಲ್ಲ ಸೀರಿಯಸ್ ಆಗಿ ಹೊಡೆದೇವು. ವಾದ್ಯೋ ಇನ್ನು ಕಾಮಿಡಿಯಾಗಿ ವಾದ್ಯೋ. ಅದ ನಿನಗೆ ಹೆಂಗ ಅನಿಸ್ತು? ನನಗೆ ಕಾಮಿಡಿಯಾಗಿ ಓದ್ದಂಗೆ ಅನಿಸ್ತು. ಕಾಮಿಡಿಗೆ ಓದ್ತೀನಿ. ಇನ್ನು ಹೇಳ್ತಾರೆ ನಾನು ಕಾಮಿಡಿಯಾಗಿ ಓದಿಬೇಡ, ಓದಿದ್ರ ಸೀರಿಯಸ್ ಆಗಿ ಓದಿ. ಓದಿತಿ ನೋಡು. ನಮಸ್ಕಾರ. ಯಾರು? ನಮ್ಮ ಆ ಯಮನಿಗೂ ಎಲ್ಲಿ ಪ್ರವೇಶವಿಲ್ಲ, ಎಲ್ಲ ನಾನೆಲ್ಲ ವೈರಿಯ ವಂಶ. ಇನ್ನು ಓದಿದ್ದಿತ್ತಂದ್ರೆ ಸೀರಿಯಸ್ ಆಗ ಓದಿ. ಇದೇನೋ ಮರ ಹೂವಿನವ್ರು ಯಾವ ಪ್ರಚಾರದಾಗ ಆರಿಸಿ ಬಂದಿ? ಯಾವ ಎಲೆಕ್ಷನ್ದಾಗ ಆರಿಸಿ ಬಂದಿ? ಆರಿಸಿ ಬಂದಿಲ್ಲ, ಮದುವೆ ಬಂದಿವಿ. ಮದುವೆ ಏನಾತ? ನೀನು ಸಿಟ್ಟಿದ್ರೆ ಯಾರು ಕಾಲ್ ಬರುತ್ತೋ ನೋಡೀನಿ. ನನಗೇನು ಬೇಜಾರಿಲ್ಲ. ಯಾಕಲೇ ಈಗಿನ ಯಾಕೆ ಕರ್ಕೊಂಬಂದಿವು? ಯಾಕೆ ನಾನು ಏನ್ತದಾಳ? ಚಡ್ ಹಸಿ ಹಸಿ. ಏನಾತು? ನಿನಗ ಅವತ್ತು ಹೇಳಿದ್ನಲ್ಲ, ಏನಾತ? ಕಾಲೆತ್ತಿ ಬಂದಿನ. ನಾ ಯಾರು ಕಾಲೆತ್ತಿನ ಗೊತ್ತದ? ಈಕಿದ ಕಾಲೆತ್ತಿ. ಅದು ಕಾಲ್ ಎತ್ತಂದ್ರ ಫೋನ್ ಎತ್ತಂದಂಗ. ಮತ್ತ ಹಂಗ ಹೇಳ್ಬೇಕಿಲ್ಲಕಿ. ಕಾಲೆತ್ತನಲ್ಲಿ ಕಾಲೆತ್ತಿ ಬಂತೀನಿ. ಆಕಿನೂ ಆರಿಸ್ ಬಂದಾಳನು? ಮದ್ವೆ ಆಗಿವ್ಲೆ. ಮದುವೆ ಮೊದಲು ಲಗ್ನ ಆಗಿರನು? ಮದುವೆ ಲಗ್ನ ಎರಡು ಒಂದ. ಮಾನ್ಯ ಅವನು ಲಗ್ನ ಪತ್ರ ಕೊಡಕ್ ಬಂದಿದ್ನಲ್ಲ, ಅವ ಬಂದು ಲಗ್ನ ಪತ್ರ ಕೊಟ್ಟು ಲಗ್ನ ಐತ್ ಬಂದ. ಹೊಳ್ಳಿ 2 ದಿನ ಬಿಟ್ಟು ಬರೀ ಇವತ್ತು ನಮ್ಮ ಮದುವೆ ಐತತ್ ಫೋನ್ ಹಿಂಡಲ್ಲ. ಅವನು ಹೇಳುದು ಒಂದು ಹೇಳ್ಬೇಕಿಲ್ಲ. ಮಕ್ಕಳಿಗೆ ಅವನು ಈಗರ ಮದುವೆಯಾಗಿ ಬಂದೀವಿ, ಇನ್ನು ಮುಂದೆ ಮಕ್ಕಳ ಮಾಡ್ಕೋತೀವಿ. ಏನ್ ಕಲಿಯಾಕತ್ತೀನಿ ಸಾಲಿ? MBBS. ಅದಕ್ಕ ಹಿಂದುಳ್ದ ನೀವ. ಈಗಿನ ಕಾಲ್ಮನ್ ಹೆಂಗದ್ ಗೊತ್ತಿಲ್ಲ ಅಮ್ಮಮ್ಮ. ಮದುವೆ ಈಗ ಮುಂಚೆನೆ ಮಾರುತ್ತ ಮಕ್ಳು ಇರ್ತಾರೆ ಎಲ್ಲರಿಗೆ. ಈ ಕಾಲ್ಮನ್ ಹೆಂಗೈತ್ ಗೊತ್ತಿಲ್ಲ? ಹೆಂಗ ಹೆಂಗೈತ್ ಗೊತ್ತಾನ ಈಗ ಕಾಲ್ಮನ? ಮೊದಲು ಮಕ್ಕಳಾಗಬೇಕು, ಆಮ್ಯಾಲ ಲಗ್ನ ಆಗಬೇಕು. ಮೊದಲು ಮಕ್ಕಳಾಗಬೇಕು, ಆಮೇಲೆ ಲಗ್ನ ಆಗ್ಬೇಕು. ಅದು ಪಿಕ್ಚರ್. ಅವರು ಸುಮ್ ಮಾಡ್ಯಾರ ಪಿಕ್ಚರ್ದಾಗ. ಪಿಕ್ಚರ್ದಾಗ ಸುಮ್ ಮಾಡ್ಯಾರ, ಸುಮ್ಮ ಮಾಡಿಲ್ಲ ಅವ್ರು. ಉದಾಹರಣೆಗೆ ನಾನು ತೊಗೊಂಡ್ ಮಾಡ್ಯಾರ ಅವ್ರು. ನಿನ್ನ? ಹೌದು. ಅದ್ಹೆಂಗ ಗೊತ್ತಿಲ್ಲ? ನಮ್ಮ ಅವ್ವ ಅಪ್ಪನ ಲಗ್ನದಾಗ ಓಡಾಡಿ ಉಪ್ಪಿಟ್ಟು ನೀಡಿ ಮಗನ. ನಿಮ್ಮವ್ವ ಅಪ್ಪನ ಲಗ್ನ ಓಡಾಡಿ ಉಪ್ಪಿಟ್ಟು ನೀಡಿ? ಹೌದು. ಕರೆ ತಿಳ್ಕೊಂಡೇನಿ. ಇಟ್ಟೊತ್ತಾನ ಹೇಳಿದ್ದು ಬೂಚ್ ಬೂಚ್. ಮಮ್ಮ ಅದು ನಿಮ್ ಲಗ್ನದಾಗ ನಿಮ್ಮ ಮಕ್ಕಳು ಐರಿ ಬರ್ಕೋತಿದ್ರು. ಅದಕ್ಕೆ ಲೆಕ್ಕಪತ್ರ ಕೊಡ್ಬೇಕು ತಾಳೆ. ಲೆಕ್ಕಪತ್ರ ತಾ ಇಲ್ಲಿ ಏಟಗೈತಿ? ಎಲ್ಲಿ ಲೆಕ್ಕಪತ್ರ? ನಾವು ಗುಡಿಯಾಗ ಮದುವೆ ಆಗಿ ಬಂದಿವಿ. ನಿಂದು ಚಲೋ ಐತಿ ನೋಡು ಮಾಮ. ಏನು ಕೊಂಡಿ ಅದು ಲಗ್ನ ಆಗ್ಬೇಕಾದ್ರೆ ತೆಗೆದು ನೋಡ್ತಾರಲ್ಲ, ಏನದು? ಅದು ಕುಂಡಲಿ ಜಾತಕ. ಇವಂದು ಚಲೋ ಐತಿ, ಇವ್ನ ಮದುವೆ ಆಗೈತಿ. ನಾನು ಎಲ್ಲೈತೆ ಜಾತಕಿನ ಸಿಗಾವಲ್. ಅವನು ಜಾತಕ ತೆಗಿರಿ ಸ್ವಾಮಿಗಳು ಅಂದ್ರೆ 90 BPSಗೆ ತಗೊಂಬ ಒಳ್ಳೆವಂಗ ತಗೊಂಬ ಅಂತ ಹೇಳ್ತಾನ ನಾವು. ಅವಂಗೆಲ್ಲಿ ಕೊಟ್ಟು ನಾವು ಉಪವಾಸ ಏನು? ನಿಂದು ಚಂದ ಐತಿ ನೋಡು ಮಾಮ. ನನ್ ಜಾತಕನ ಗೊತ್ತಿಲ್ಲ. ನಿಂದು ಆಕೈ ತಗೋ ಮದುವೆ. ನನ್ ಜಾತಕನ ಗೊತ್ತಿಲ್ಲ ಅಂದ್ರೆ. ನೀ ಹುಟ್ಟಿದ್ದನ ಏನ್ರ ವಿಶೇಷ ಇತ್ತನ? ಅಂದ್ರ ಹಿಂಗೇನಾರ ಅಮಾಸಿ ಹುಣ್ಣಿಮೆ ಇತ್ತ ಏನಿತ್ತ? ಹಂಗಾರ ನನ್ ಜಾತಕ ಸಿಗತ್ ನಾ ಹೇಳಿದ್ರೆ. ಸಿಗತ್ತ ಹೇಳ. ಪಕ್ಕ ಕೊಡ್ತಿ? ಇತ್ತ ಅವತ್ ನಾ ಹುಟ್ಟಿದ್ದಿಲ್ಲ. ಏನ? ಜೋಕ್ಮಾರ್ ನುಣ್ಣಿ. ಅದಕ್ಕ ಜೋಕ್ ಮಾರ್ಗತ್ಲೆ ಇದೀನಿ. ಆಗ ಕರಿಯಲೇನ ಮಣಂಗ್ ಕರಿ. ಬರೀ ಇದ ಕೆಲ್ಸಕ್ಕೆ ಇಟ್ಕೊಂಡಾರಪ್ಪ. ಏ ಅಣ್ಣ ನನ್ನ ಮಾವಲ್ಲ, ಮಾವಿಲ್ಲ. ಏನು ಏನೋ ಕಿತಾಪತಿ ನಡೆಸಿದೆಯಲ್ಲ ಅಕ್ಕ. ಅವರು ಕುಬ್ಸ ಆಗ್ಯಾರಂತ, ಅದು ಶೋಭನ ಆಗ್ಯಾರಂತ. ಯಾಕೆ ಹಿಂಗ ನಡ್ಗಾಕತ್ತಿ? ಮಕ್ಕ ಬಂದ್ಲಲ್ಲ ಚಡ್ ಹಸಿ ಆಗಕತ್ತ.
ಅಂಜಾಕತ್ತಿದೆ. ಯಾಕೆ ಇಷ್ಟ ಅಂಜಾಕತ್ತಿ? ಅವರು ರಾತ್ರಿ ಆದ್ರೆ ಗಂಡ ಹೆಂಡತಿನ ಕುಡಿಸ್ತಾರಲ್ಲ ಅದನ್ನ ಮಾಡ್ಕೊಂಡ್ ಏನ್ ಕುದಿಸ್ತಾರೋ? ಮದುವೆ ಮದುವೆ ಸೂರ್ಯ, ನೀನು ಮದುವೆ ಮಾಡ್ಕೊಂಡು ಬಂದಿದ್ಯಾ? ಹೋತು, ಈ ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗ್ ಹೋಯ್ತು. ಎಲ್ಲದಿರ್ರಿ, ಸ್ವಲ್ಪ ಹೊರಗೆ ಬರ್ತೀರಾ? ಚೀರಾಡಕತ್ತಿ ಮನಿ ಬೀಳೋರಂಗ. ಏನಾಯ್ತು ಅಂತ ಕೇಳ್ತಿರಲ್ಲ. ನಿಮ್ಮ ತಮ್ಮ ಏನು ಗನಂತರ ಕೆಲಸ ಮಾಡ ನೋಡ್ರಿ ಅಲ್ಲಿ. ಸೂರ್ಯ, ಏನ್ ನಡೀತಿದೋ ಇಲ್ಲಿ? ಅವಳ್ಯಾರು? ಅಣ್ಣ ದಯವಿಟ್ಟು ಕ್ಷಮಿಸ್ಬಿಡಣ್ಣ. ನಿಮ್ಗೆ ಹೇಳ್ದೆ ಅವಳನ್ನ ಮದುವೆ ಮಾಡ್ಕೊಂಡ್ ಬಂದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಎಷ್ಟು ಸುಲಭವಾಗಿ ಹೇಳಿಬಿಟ್ಟಿಯಲ್ಲೋ ಕ್ಷಮಿಸಿಬಿಡಂತ. ಅಪ್ಪ ಅಮ್ಮ ಸಾಯುವಾಗ ನೀನು 10 ವರ್ಷದ ಮಗು ಇದ್ದಿ. ನಿನ್ನನ್ನು ಸಾಕಿ ಜೋಪಾನ ಮಾಡಿದ ನಮಗೆ ಒಂದು ಮಾತು ತಿಳಿಸಿದ ಮದುವೆ ಮಾಡ್ಕೊಂಡು ಬಂದಿರುವೆ ಅಲ್ಲೋ. ನಾವೆಲ್ಲ ನಿನ್ನ ಪಾಲಿಗೆ ಸತ್ತಿದ್ದೇವೇನು? ಅಣ್ಣ ದಯವಿಟ್ಟು ಹಾಗೆ ಮಾತಾಡ್ಬೇಡಣ್ಣ. ನಾನೇನು ಬೇಕು ಅಂತ ಇವಳನ್ನ ಮದುವೆ ಮಾಡ್ಕೊಂಡ್ ಬಂದಿಲ್ಲ, ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಮಾಡ್ಬೇಕಾಯ್ತು. ಅಣ್ಣ ಇವಳೊಬ್ಬಳು ಅನಾಥಿ, ಇವಳಿಗೆ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಯಾರು ಇಲ್ಲಣ್ಣ. ಇವಳ ಹೆಸರು ರೂಪ ಅಂತ. ಅಣ್ಣ ನಿನಗೆ ಗೊತ್ತಿದೆಯಲ್ಲ, ಈಗಿನ ಕಲಿಯುಗದಲ್ಲಿ ಒಂಟಿ ಹೆಣ್ಣು ಮಕ್ಕಳು ಬದುಕೋದು ತುಂಬಾ ಕಷ್ಟ ಅಂತ. ಮೇಲಾಗಿ ನಾವಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ವಿ, ಅದಕ್ಕೆ ಇವಳನ್ನ. ಇದು ನಿನ್ನ ತಪ್ಪಲ್ಲಪ್ಪ. ಇಲ್ಲಿ ನಿಂತಳ್ ನೋಡು, ಮಳ್ಳಿ ಹಂಗ ಸೋಗು ಮಾಡ್ಕೊಂಡು. ಈಕಿ ತಪ್ಪು. ಕಟ್ಟುಳ ಮನೆತನದ ಗಂಡು ಹುಡುಗರು ಸಿಕ್ರ ಪಟ್ನ ಬುಟ್ಟಿಗೆ ಹಾಕೋತಾರ. ಅದಕ್ಕೆಮ್ಮ ಏನ್ ಮಾತಾಡ್ತಾ ಇದೀಯ? ಅವಳೇ ನಾನು ಬುಟ್ಟಿಗೆ ಹಾಕೊಂಡಿಲ್ಲ. ನಾವಿಬ್ರು ಪರಸ್ಪರ ಪ್ರೀತಿಸಿ ಮದ್ವೆ ಆಗಿ ಬಂದಿದ್ದೀವಿ. ಸ್ವಲ್ಪ ಮಾತಾಡೋದಕ್ಕೂ ಮುಂಚೆ ವಿಚಾರ ಮಾಡಿ ಮಾತಾಡಿ. ಅಯ್ಯೋ 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 ಅಯ್ಯೋ. ನೋಡಿದ್ರೆ ಇನ್ನು ಮದುವೆ ಮಾಡ್ಕೊಂಡು ಒಂದು ಗಂಡ